ನಮಸ್ಕಾರ ಕಾರವಾರ, ನಾನು ನಿಮ್ಮ ರಘುನಾಥ್. ಯಾವುದೇ ಸಮಸ್ಯೆ ಇರಲಿ ನಮಗೆ ತಿಳಿಸಿ. RN24 ವಾಯ್ಸ್ ಕಾರವಾರ, ನಿಮ್ಮ ಧ್ವನಿ. जय हे जय हे जय हे जय 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 हे बोलो भारत माता की जय बोलो भारत माता की जय ಸ್ವಾತಂತ್ರ್ಯ ವ್ಯವಸ್ಥೆದ 80ನೇ ವರ್ಷದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಒಂದು ಶುಭ ಸಂದರ್ಭದಲ್ಲಿ ಒಂದು ಸ್ಟ್ಯಾಂಡಿನಲ್ಲಿ ಎಲ್ಲ ವರ್ಗದ ಜನರು ತಮ್ಮ ತಮ್ಮ ಸೇವೆಯನ್ನು ಮಾಡ್ತಾ ಇರ್ತಾರೆ. ಯಾರಿಗೂ ಕೂಡ ಆರೋಗ್ಯ ಸಮಸ್ಯೆ ಆದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಸಾವು ನೋವುಗಳಲ್ಲಿ ಸಂಭವಿಸಿದಾಗ ಕೂಡ ಅವರಿಗೆ ಆಸ್ಪತ್ರೆಗೆ ದಾಖಲೆ ಮಾಡುವ ಒಂದು ನಮ್ಮ ಆಟೋ ಸ್ಟ್ಯಾಂಡ್ 3ನೇ ವರ್ಷ ಪಾದಾರ್ಪಣೆ. 3ನೇ ವರ್ಷಕ್ಕೆ ನಿಜವಾಗ್ಲೂ 30 ವರ್ಷ ಆದಂಗೆ ಕಾಣ್ತಾ ಇದೆ. ಯಾಕಂದರೆ ಭಾರಿ ಒಳ್ಳೆ ಹೆಸರನ್ನು ಗಳಿಸಿದ್ದಾರೆ ನಮ್ಮ ಆಟೋ ಸ್ಟ್ಯಾಂಡ್ದವರು. ಆಟೋ ಸ್ಟ್ಯಾಂಡ್ ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನೀವು ಗಾಡಿ ವಾಹನ ಚಲಾವಣೆ ಮಾಡುವಾಗ ನಿಮ್ಮ ಫಸ್ಟ್ ಲೈಸೆನ್ಸನ್ನು ಚೆಕ್ ಮಾಡಿ, ಅದ ನಂತರ ಇನ್ಶೂರೆನ್ಸ್ ಚೆಕ್ ಮಾಡಿ, ಅದ ನಂತರ ಪಾಲ್ಯೂಷನ್ ಚೆಕ್ ಮಾಡಿ, ಅದ ನಂತರ FC ಫಿಟ್ನೆಸ್ಸನ್ನು 4 ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಯಾವಾಗಲೂ ಖಂಡಿತವಾಗಿ ಡೈಲಿ ನೀವು ಗಾಡಿ ತೆಗಿಬೇಕಾದ್ರೆ ನೋಡಿಕೊಂಡೇ ತೆಗೀರಿ. ಯಾಕಂದರೆ ಬೆಂಗಳೂರಿನಲ್ಲಿ ಒಂದು ಕೇಸ್ ಆಗಿದೆ. ಒಬ್ಬ ರಿಕ್ಷಾ ಚಾಲಕ ಒಬ್ಬ ವಿದ್ಯಾರ್ಥಿಯನ್ನು ಅಪಘಾತ ಮಾಡಿ ಸಾವನ್ನಪ್ಪಿಸಿದ. ಆ ವಿದ್ಯಾರ್ಥಿ ರ್ಯಾಂಕರ್ ಅಂತ ಇಂಜಿನಿಯರ್ ಸ್ಟೂಡೆಂಟ್. ಅವರ ತಂದೆ ತಾಯಿಗೆ ಒಬ್ಬನೇ ಹುಡುಗ. ಆ ರಿಕ್ಷಾದೊಂದು ಇವತ್ತು ಪರ್ಮಿಟ್ ಲ್ಯಾಪ್ಸ್ ಆಗಿತ್ತು ಮತ್ತು FC ಕೂಡ ಲ್ಯಾಪ್ಸ್ ಆಗಿತ್ತಂತೆ. ಇವತ್ತು ಅವರು ಪಾಲಕರು ಕೋರ್ಟಿಗೆ ಹೋಗಿ ನನ್ನ ಮಗ ಇವತ್ತು ಇಂಜಿನಿಯರ್ ಆಗಿ ನಮ್ಮನ್ನು ಸಾಕ್ತಾ ಇದ್ದ, ನಾವು ಇಷ್ಟು ಅವನನ್ನು ಖರ್ಚು ಮಾಡಿದ್ದೇವೆ, LKGಯಿಂದ ಈವರೆಗೂ ಕೂಡ ನಾವು ಇಷ್ಟು ಲೋನ್ ಮಾಡಿಕೊಂಡು ಅವನಿಗೆ ಇಷ್ಟು ಖರ್ಚು ಮಾಡಿದ್ದೇವೆ, ಮುಂದೆ ನಮ್ಗೆ ಅವನೇ ನೋಡ್ತಾ ಇದ್ದ ಅಂತ ಹೇಳ್ಕೊಂಡು ಅವರು ಕೋರ್ಟಿಗೆ ಹಾಕಿದ್ದಾರೆ. ಕೋರ್ಟ್ ತೀರ್ಮಾನ ಏನು ಮಾಡ್ತಾ ಇದೆ ಅಂದರೆ, ಹೈಕೋರ್ಟ್ ತೀರ್ಪು ಸುಪ್ರೀಂ ಕೋರ್ಟ್ ತೀರ್ಪು ಏನು ಮಾಡ್ತಾ ಇದೆ, ಆ ಮಗುಗೆ ಎಷ್ಟು ಅನ್ಯಾಯ ಆಗಿದೆ, ಅವನು ಎಷ್ಟು ವರ್ಷದಿಂದ ತಂದೆ ತಾಯರನ್ನು ಸಾಕ್ತಾ ಇದ್ದ, ಆ ಖರ್ಚನ್ನು ಈ ರಿಕ್ಷಾ ಚಾಲಕನೇ ಕೊಡಬೇಕು. ಕೋಟಿಗಟ್ಟಲೆ ಆಗತ್ತೆ. ನೀವು ಯಾವುದೇ ಸುಪ್ರೀಂ ಕೋರ್ಟಿಗೆ ಹೋದರೂ ಕೂಡ ನೋ ಎಕ್ಸ್ಕ್ಯೂಸ್. ಅದಕ್ಕಾಗಿ ದಯವಿಟ್ಟು ಹೇಳ್ತಾ ಇದ್ದೇನೆ, ನಾನು ನಿಮ್ಮ ಕೈ ಮುಗಿದು ಕೇಳ್ತಾ ಇದ್ದೇನೆ, ಇವತ್ತು 80ನೇ ವರ್ಷದ ನಮ್ಮ ಸ್ವಾತಂತ್ರ್ಯ ದಿನದಲ್ಲಿ ಹೇಳ್ತಾ ಇದ್ದೇನೆ, ನಿಮ್ಮಷ್ಟೇ ಅಲ್ಲ, ನಮ್ಮ ಅಂಕೋಲೇಕರ್ ಸ್ಟ್ಯಾಂಡ್ದವ್ರಿಗೆಲ್ಲ ನಿಮ್ಮ ಮಿತ್ರರು ಕೂಡ ಬಹಳಷ್ಟು ಇದ್ದಾರೆ ರಿಕ್ಷಾ ಚಲಾವಣೆ ಮಾಡೋರು, ಅವ್ರಿಗೂ ಕೂಡ ಹೇಳಿ ಪರ್ಮಿಟು, ಇನ್ಸೂರೆನ್ಸು, ಪಾಲ್ಯೂಷನ್ ಮತ್ತು RC ಕಾರ್ಡ್ ಲೈಸೆನ್ಸ್ಗೆ 5 ಡಾಕ್ಯುಮೆಂಟ್ಸ್ ನೀವು ಸರಿಯಾಗಿ ಇಟ್ಕೊಂಡ್ರೆ ನಿಮ್ಗೆ ಯಾರು ಏನು ಮಾಡಲಿಕ್ಕಾಗಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲರಿಗೂ ನಮ್ಮ ರಿಕ್ಷಾ ಸ್ಟ್ಯಾಂಡ್ದವರಾಗಲಿ, ನಮ್ಮ ಊರ ನಾಗರಿಕರಾಗಲಿ ಮತ್ತು ನಮ್ಮ ಶಾಲೆ ಹುಡುಗರಾಗಲಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ, ಈ ದಿನದ ಮಹತ್ವವನ್ನು ತಾವೆಲ್ಲ ಅರಿತಿದ್ದೀರಿ. ದೇಶ ಸ್ವತಂತ್ರವಾಗಿ 79 ವರ್ಷ ಆಯಿತು. ಈಗ 80ನೇ ವರ್ಷಕ್ಕೆ ನಾವಿಂದು ಕಾಲು ಇಡ್ತಾ ಇದ್ದೀವಿ. ಅಷ್ಟುವರೆಗೆ ನಾವು ಮೊದಲು ಪಾರತಂತ್ರ ಆಗಿದ್ದೀವಿ. ಬ್ರಿಟಿಷರ ಕಾಲದಲ್ಲಿ ನಾವು ಗುಲಾಮಗಿರಿ ಅಂತ ಮಾಡ್ತಾ ಇದ್ದೀವಿ. ಅದನ್ನು ಎಷ್ಟೋ ಹಿರಿಯರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಈ ದೇಶಕ್ಕಾಗಿ ನಮಗೆ ಸ್ವತಂತ್ರ ಕೊಡಿಸುವುದಕ್ಕಾಗಿ ಬಹಳಷ್ಟು ಪ್ರಯತ್ನ ಮಾಡಿ ನಮಗೆ ಸ್ವತಂತ್ರ ಕೊಡಿಸಿದ್ದಾರೆ. ಆ ಸ್ವಾತಂತ್ರ್ಯದಿಂದ ನಮ್ಮ ದೇಶ ನಮಗೆ ಗೊತ್ತುಂಟು. ನಾನು ಸಹ ಕನ್ನಡ ಶಾಲೆಯಲ್ಲಿ ಸ್ವತಂತ್ರ 1947 ಸ್ವತಂತ್ರ ಆದವಾಗ ಕನ್ನಡ ಶಾಲೆಯಲ್ಲಿ ಕಲಿತಿದ್ದೆ. आज ನಮಗೆ ಸ್ವಾತಂತ್ರ್ಯ ಗಳಿಗೆ 80 ವರ್ಷ ಇವತ್ತು ನಮ್ಮ ಊರಿನಲ್ಲಿ ರಿಕ್ಷಾ ಸ್ಟ್ಯಾಂಡ್ ಸ್ಥಾಪನೆಯಾಗಿ 3ನೇ ವರ್ಷಕ್ಕೆ ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದು ನಿಮಗೆಲ್ಲರಿಗೂ डेव्हलपमेंट 99% अब्दुल कलाम. तेव्हा आम्ही प्रत्येक घरात अब्दुल कलाम फोटो घ्यायला करू. आमचे मिलिटरी नामेकरीचा त्या पोर आहे अब्दुल कलाम पोर आहे. ಹೆಲೋ ಕಾರವಾರ, ನಾನು ನಿಮ್ಮ ರಾಘುನಾಯ್ಕ್. ಓಂ ಮೋಟರ್ ಡ್ರೈವಿಂಗ್ ಸ್ಕೂಲ್ಗೆ ಭೇಟಿ ನೀಡಿ
ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ಡ್ರೈವಿಂಗ್ ಕಲಿಯಿರಿ. ಅನುಭವಿ ತರಬೇತುದಾರರಿಂದ ಕಲಿಯಿರಿ. ರಾಘು ನಾಯ್ಕ್.